ಸೊ ಹಂಗೆ ಟೀಚರ್ಸ್ ಒಬ್ಬ ಆ ಹೆಣ್ಮಗಳು ಎಲ್ಲರಿಗೂ ಟೀಚರ್, ಅದಕ್ಕೆ ಇವನ್ನೆಲ್ಲ ತಯಾರು ಮಾಡಿದಂತ ಟೀಚರ್. ಆ ಟೀಚರ್ಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಹೇಳ್ದಾಗ ಕೊನೆಗೆ ಎಲ್ಲರೂ ಕೂಡ ಒಪ್ಕೊಂಡ್ರು. ಹಂಗೆ ನಿಮ್ಗಿರುವಂತ ಒಂದು ಸ್ಥಾನ, ಆ ಸ್ಥಾನ ಪ್ರಪಂಚದಲ್ಲಿ ಯಾರು ಕೂಡಿಲ್ಲ. ಆ ಪ್ರೊಫೆಷನ್ ನ ತಾವು ಆಯ್ಕೆ ಮಾಡಿದಾರಲ್ಲ, ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶ್ರೀಕಂಠ್ ಅವ್ರು ಹೇಳ್ದಂಗೆ ನಿಮ್ಗೆ ಇಂಟಿಗ್ರಿಟಿ ಇರಬೇಕು, ನಿಮ್ಮ ಮಾರಾಟಿ ಇರಬೇಕು. ಈ ದೇಶದಲ್ಲಿ ನೀವೇನ್ ಕಲಿಸ್ತೀರಿ ಅದನ್ನೇ ಇಟ್ಕೊಡ್ತೀರಿ. ಈಗ ನಾನು ಸ್ಕೂಲಲ್ಲೇ ಇರ್ಬೇಕಾದ್ರೆ ಸಂಸ್ಕೃತ ತೆಗೆದುಕೊಂಡಿದ್ದೆ, ಆಗೇನೋ ಒಂದ್ 2-3 ಶ್ಲೋಕ ಕಲ್ತಿದ್ದೆ. ಈಗೂ ನನಗೆ ಆ ಶ್ಲೋಕ ನನ್ನ ತಲೆಯಲ್ಲಿ ಬರ್ತಾನೆ ಇದೆ. ವಿದ್ಯೆ ದದಾತಿ ವಿನಯಂ ವಿನಯಮ್ಯಾತ್ ಪಾತತ್ವಂ ಪಾತತ್ವಂ ತನ ಆಪ್ನೋತಿ ತನ ತದರ್ವಂ ತತಂ ಸುಖಂ. ಅಂದ್ರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದೆ, ವಿನಯದಿಂದ ಯೋಗ್ಯತೆ ಇರ್ತದೆ, ಯೋಗ್ಯತೆಯಿಂದ ಹಣ, ಹಣದಿಂದ ಧರ್ಮ, ಧರ್ಮದಿಂದ ಸುಖ. ಅಲ್ಟಿಮೇಟ್ಲಿ ಇಟ್ ಇಸ್ ಎಜುಕೇಶನ್. ಸೊ ಏನೇ ಒಬ್ಬ ಮನುಷ್ಯನಿಗೆ ಕೊನೆಗೆ ನ್ಯಾಯ ನೀತಿ ಧರ್ಮದಿಂದ ನಡಿಬೇಕಾದ್ರೆ ಕೊನೆಗೆ ಮೂಲತವಾಗಿ ತನಗೆ ಎಜುಕೇಶನ್ ಬಹಳ ಮುಖ್ಯ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿದ್ದನ್ನ ನನಗೆ ನೆನಪು ಬರ್ತಾ ಇದೆ. ಆದ್ರಿಂದ ಈ ವಿದ್ಯೆ ಇದೆಯಲ್ಲ, ನೃಪ ರಪ ಹಪ ನೃಪ ರಪ ಹಪ ದಾಯಾದಿ ದಕ್ಕಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ ಗುಪ್ತನಿಧಿ ಒಂದೇ ವಿದ್ಯೆ. ನಿಜ ತಾನೆ? ಮಹಾರಾಜನೂ ತಗೊಳಕ್ಕಾಗಲ್ಲ, ಇಲ್ಲ ದಾಯದನೂ ದಕ್ಸೋಳಕ್ಕಾಗಲ್ಲ, ನೀರಲ್ಲೂ ನೆನ್ಸಕ್ಕಾಗಲ್ಲ, ಅಗ್ನಿಲೂ ಸುಡಕ್ಕಾಗಲ್ಲ. ಆ ಗುಪ್ತನಿಧಿ ವಿದ್ಯೆ. ಆ ವಿದ್ಯೆನ ಎಲ್ಲ ತಲೆ ನೋಡಿ, ನಾನು ಬೆಸ್ಟ್ ಕೆಲಸ ಮಾಡ್ದಂಗೆ ಆಯ್ತಾ ಇದ್ದೀನಿ. ಸೊ ಹಂಗೆ ಈ ಸಂದರ್ಭದಲ್ಲಿ ತಾವು ಆ ಗುಪ್ತನಿಧಿ ವಿದ್ಯೆನ ನಮ್ಮ ತಾಲೂಕಿನ ಮಕ್ಕಳಿಗೆ ತಾವು ಸರಿಯಾದ ರೀತಿ ತಯಾರು ಮಾಡಿ ಗ್ಲೋಬಲ್ ಬ್ಯಾಂಗ್ಳೂರ್ನಲ್ಲಿ, ಗ್ಲೋಬಲ್ ಕರ್ನಾಟಕದಲ್ಲಿ, ಇಡೀ ವಿಶ್ವ ಬೆಂಗಳೂರನ್ನ ಗಮನಿಸ್ತಾ ಇದೆ ಅಂತ ನಮ್ಮ ಮಕ್ಕಳಿಗೆ, ಈ ತಾಲೂಕಿನ ಮಕ್ಕಳಿಗೆ ತಾವು ಸರಿಯಾದ ರೀತಿಯಲ್ಲಿ ನೀವು ಇವತ್ತಿನ ಪರಿಸ್ಥಿತಿ ಅನುಗುಣವಾಗಿ ನಿಮ್ಮಲ್ಲಿ ಶಿಕ್ಷಣವನ್ನು ಕೂಡ ನೀವೇ ಪಡ್ಕೊಂಡು ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಎಲ್ಲ ಮಕ್ಕಳಿಗೂ ಇದನ್ನೇ ಹೇಳುತ್ತೆ ನಾವು. ನೀವ್ ಎಲ್ಲಿ ಓದ್ತಾ ಇದ್ದೀರಿ, ಯಾರ್ ನಿಮ್ ಕಲ್ಸಿದ್ರು, ಯಾರ್ ನಿಮ್ ಸಹಾಯ ಮಾಡಿದ್ರು ಅವ್ರನ್ನ ಸ್ಮರಿಸ್ಕೊಳ್ಬೇಕು ಅಂತ. ಅವರು ಕೂಡ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ತಾಯಿ ಉಸಿರು ಕೊಡ್ಬೋದು, ತಾಯಿ ಉಸಿರು ಕೊಡ್ತಾಳೆ, ತಾಯಿ ತಂದೆ ಹೆಸರು ಕೊಡ್ತಾಳೆ. ಆದ್ರೆ ಒಬ್ಬ ಗುರುವಿನಿಂದ ಉಸಿರು ಇರೋವರೆಗೂ ಕೂಡ ಹೆಸರನ್ನ ಕಾಪಾಡುವಂತ ಕೆಲಸ ಮಾತ್ರ ಒಬ್ಬ ಗುರುವಿನಿಂದ ಸಾಧ್ಯ ಅನ್ನೋದನ್ನ ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಇವತ್ತು ತಾವೆಲ್ಲ ಬಂದಿದ್ದೀರಿ. ಇವತ್ತು ನಾನು ಕೂಡ ಒಂದು ದೊಡ್ಡ ಚಿಂತನೆಗೆ, ಒಂದು ವಿಚಾರಕ್ಕೆ ಪ್ರಾರಂಭ ಮಾಡಿದ್ದೇನೆ. ಈ ನಮ್ಮ ಸರ್ಕಾರ ಬಂದ ಮೇಲೆ ನಾನೇ ಅದಕ್ಕೆ ಅಧ್ಯಕ್ಷರಾಗಿದ್ದೇನೆ. ಏನಪ್ಪಾ ಅಂದ್ರೆ ಒಂದು CSR ಸ್ಕೂಲ್ಸ್ ಮಾಡ್ಬೇಕು. 56,000 ಶಿಕ್ಷಕರು ಕೊರತೆ ಇದ್ದಾರೆ. ಇವತ್ತೆಲ್ಲ ಜನ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಮೊನ್ನೆ ತಾನೇ ನನ್ಗೆ ಒಂದು ಇದಿತ್ತು, ಒಂದು ಪೇಪರ್ ಅಲ್ಲಿ ಒಂದು ರಿಪೋರ್ಟ್ ಇತ್ತು. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ನಮ್ಮ ಗೌರ್ಮೆಂಟ್ ಶಾಲೆಯಿಂದ ಶಿಫ್ಟ್ ಆಗ್ತಾ ಇದ್ದಾರೆ. ಇದನ್ನ ನಾವು ತಡಿಬೇಕು, ಇದನ್ನ ನಾವು ತಡಿಬೇಕು. ಇದನ್ನ ತಡಿಬೇಕಾದ್ರೆ ಏನ್ ಮಾಡ್ಬೇಕು? ಈಗ ನಾನು ಬೆಂಗಳೂರಿಗೆ ಅಂತ ಹೋದೆ, ನಾನು ಎಜುಕೇಶನ್ಗೋಸ್ಕರ ಹೋದೆ. ಈಗ ಶ್ರೀಕಂಠ ಅವರು ನಾನು ರಾಮಕೃಷ್ಣ ಆಶ್ರಮದಾಗ ಹೋದೆ ಅಂತ ಹೇಳಿದ್ರು. ನಮ್ಮ ತಂದೆ ತಾಯಿಯರು ನನಗೆ ಫಸ್ಟ್ ಇಲ್ಲಿ RES ಸ್ಕೂಲಲ್ಲಿ ಎಲ್ಲ ನಮ್ಮ ದೊಡ್ಡಾರಳ್ಳಿಯಲ್ಲಿ ಒಂದು 2-3 ತಿಂಗಳು ನಾವು ಇಟ್ಟಿದ್ರಂತೆ ಸ್ಕೂಲಲ್ಲಿ. ಅದಾದ್ಮೇಲೆ RES ಸ್ಕೂಲ್ ಕರ್ಕೊಂಡ್ಬಂದು ಸೇರಿಸಿದ್ರು. RES ಅಲ್ಲ, ಸೆಂಟ್ ರೀಟಾ ಅಲ್ಲಪ್ಪ, ನೀನ್ ಸ್ಕೂಲು ನನ್ನ ಸ್ಕೂಲ್ ಓದಿರ್ತಾನೆ. ಅವ್ನು ಮರ್ಬಿಡಿದ್ರು ಪಾಪ ಎಲ್ಲ, ಅವ್ನು ಬೆಂಗಳೂರು ಕಡೆ ಹೊರಟೋಗಿದ್ದಾನೆ. ಸೆಂಟ್ ರೀಟಾ ಸ್ಕೂಲ್, ಅಲ್ಲೂ 1 ವರ್ಷ ಓದ್ತಿದ್ದಾನೆ. ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಇನ್ನೂ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಬೆಂಗಳೂರು ಕರ್ಕೊಂಡು ಬಿಡ್ತಾರೆ. ಜನ ಬೆಂಗಳೂರಿಗೆ ಇವತ್ತು ಯಾಕೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಇಷ್ಟು ದೊಡ್ಡ ಜನಸಂಖ್ಯೆ 1,40,00,000 ಜನ ಆಗಿದ್ದಾರೆ. ಈ ಟೌನ್ ನೋಡಿ, ಮೊದಲು ಟೌನ್ ಇದ್ದಿದ್ದೇ ಒಂದು ಚಿಕ್ಕಿತ್ತು, ಪಂಚಾಯತಿ ಇದ್ದಂಗೆ CM ಸಣ್ಣ ಮುನ್ಸಿಪಾಲಿಟಿ ಇತ್ತು. ಈಗ CMC ಆಗಿ ದೊಡ್ಡದು, ಈಗ 50 ಲಕ್ಷದ ಮೇಲೆ, 50,000 ಮೇಲೆ ಜನಸಂಖ್ಯೆ
ಈಗ ಟೌನ್ ಆಗ್ಬಿಟ್ಟಿದೆ. ಅಂದ್ರೆ ಜನ ಎಲ್ಲ ಹೊರಗಡೆಯಿಂದ ಬರೋರೆಲ್ಲ ಟೌನ್ ಬರ್ತಾ ಇದ್ದಾರೆ. ಟೌನ್ ಅಲ್ಲಿನವರು ಹಳ್ಳಿನವರೆಲ್ಲ ಈಗ ಬೆಂಗಳೂರು ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಎರಡೇ ವಿಚಾರಕ್ಕೆ, ಒಂದು ಉದ್ಯೋಗ, ಒಂದು ಶಿಕ್ಷಣ, ಇವೆರಡು ವಿಚಾರಕ್ಕೆ. ಇದನ್ನ ತಡಿಬೇಕು. ಎಲ್ಲ ಊರುಗಳೆಲ್ಲ ಬರೀ ನಮ್ಮ ತಂದೆ ತಾಯಿಗಳು ಮಾತ್ರ ಇದ್ದಾರೆ, ಯಾರು ಇಲ್ಲ. ಎಲ್ಲ ಬರೀ ವಯಸ್ಸಾದ್ರು, ಯಾರ ಮಕ್ಕಳು ತಂದೆ ನೋಡೋರು ಇಲ್ಲ, ಯಾರು ನೋಡೋದಿಲ್ಲ. ಆ ಪರಿಸ್ಥಿತಿ ಇದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನು 2,000 ರೂಪಾಯಿ ಕೊಡಬೇಕು ಅಂತ, 5 ಗ್ಯಾರಂಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅಟ್ಲೀಸ್ಟ್ ಒಂದೊಂದು ಕುಟುಂಬಕ್ಕೆ 4,000-5,000 ರೂಪಾಯಿ ದುಡ್ಡಾದ್ರು ಸೇರ್ಲಿ ಪ್ರತಿ ತಿಂಗಳು ಅಂತ ಹೇಳಿ ಇವತ್ತು 5 ಗ್ಯಾರಂಟಿನ ಕೊಟ್ಟೆ. ಮನೆ ಯಜಮಾನರಿಗೆ ಕೊಡಬೇಕು ಅಂತ ಹೇಳಿ. ಇಲ್ಲಿ ಅದಕ್ಕೆಲ್ಲ ನಿಮ್ಮ ಮನೆಗಳಲ್ಲೂ ಅನುಕೂಲ ಆಗ್ತಾ ಇದೆ, ಕರೆಂಟು ಅನುಕೂಲ ಆಗ್ತಾ ಇದೆ, ಅದೆಲ್ಲ ಇದಕ್ಕೆಲ್ಲ ಗೊತ್ತಿದೆ. ತಾವೆಲ್ಲ ಅದನ್ನೆಲ್ಲ ನೆನಪು ಇಟ್ಕೊಂಡಿರ್ತೀವಿ. ಎಲೆಕ್ಷನ್ ಟೈಮ್ ಅದೆಲ್ಲ ನಿಮ್ಗೆಲ್ಲ ಉಪಯೋಗ ಬರ್ತದೆ. ಇದೆಲ್ಲ ನೆನಪು ಇಟ್ಕೊಂಡಿರ್ತಾರೆ. ನೀವು ನನ್ನ ಅಂಬಾಸಿಡರ್ ತಾನೆ, ಅದೆಲ್ಲ ನೆನಪಿದ್ದೀನಿ ನಿಮ್ಮ ತಲೆಯಲ್ಲ. ಸೊ ಇವೆಲ್ಲ ನಾನು ಮಾಡಿದ್ದೀನಿ. ಈಗ ಏನ್ ಮಾಡಿದ್ದೀನಿ ಅಂತಂದ್ರೆ, ಇನ್ನು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಒಂದು ಇದ್ರಲ್ಲಿ ನಾವೊಂದು ಪಾಲಿಸಿ ತರ್ತಾ ಇದ್ದೀವಿ. ಈಗ ಶುರು ಮಾಡಿದ್ದೀವಿ. ಏನಪ್ಪಾ ಅಂತಂದ್ರೆ, ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು, ಹಿಂದೆ ನಮ್ಮ ಕಾಂಗ್ರೆಸ್ ಇದ್ದಾಗ, UPA ಗೌರ್ಮೆಂಟ್ ಇದ್ದಾಗ, ನಮ್ಮ ಪ್ರಣಬ್ ಮುಖರ್ಜಿ ಅವರು ಆರ್ಥಿಕ ಮಂತ್ರಿ ಇದ್ದಾಗ ಒಂದು ಕಾನೂನು ತಿಳ್ಕೊಂಡು ಬಂದ್ರು. ಯಾರ್ಯಾರು ದೊಡ್ಡ ದೊಡ್ಡ ಸಂಸ್ಥೆಗಳು ಜಾಸ್ತಿ ಲಾಭ ಪಡಿತಾರೆ 2% ನೀವು ಬಡತನದಲ್ಲಿರೋರಿಗೆ ನೀವು ಸಾಮಾಜಿಕವಾಗಿ ಖರ್ಚು ಮಾಡಬೇಕು ಅಂತ. ಸೊ ಅದಕ್ಕೆ ಅವ್ರು ಯಾರು ಎಲ್ಲ ಮಿಸ್ಯೂಸ್ ಮಾಡ್ಕೊಂಡು ಇಲ್ಲೆಲ್ಲ ಹೋಗ್ತಾ ಇದ್ರು. ಒಂದು ಪಾಲಿಸಿ ತರ್ತಾ ಇದ್ದೀನಿ. ಬಟ್ ನಮ್ಮ ತಾಲೂಕಲ್ಲಿ ಈಗಾಗಲೇ ನಾನು ಶುರು ಮಾಡಿದ್ದೀನಿ. ಸುಮಾರು ಈಗಾಗಲೇ ನಮ್ಮ ಕನಕಪುರದಲ್ಲೇ, ನನ್ನ ಕ್ಷೇತ್ರದಲ್ಲೇ ಈಗಾಗಲೇ ಸುಮಾರು ಶಾಲೆಗಳನ್ನ ಪಟ್ಟಿ ಇದೆ. 1 ನಿಮಿಷ. 3 ಪಂಚಾಯತಿ ಸೇರಿಸ್ಬಿಟ್ಟು ಒಂದೊಂದು ಸ್ಕೂಲನ್ನ ಕಟ್ಟಬೇಕು ಅಂತ ಹೇಳಿ ಕೆಲವು ಪ್ರೈವೇಟ್ ಕಂಪ್ನಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಈಗಾಗಲೇ ನಮ್ಮ ಟೊಯೋಟಾ ಅವರು, ಪ್ರೆಸ್ಟೀಜ್ ಅವರು, ಸ್ಟೋನ್ ಕ್ರಾಫ್ಟ್ ಅವರು ಮತ್ತು ಆಂಥೆಮ್ ಅವರು, ಬಾಷ್ ಕಂಪ್ನಿಯವರು ಇವೆಲ್ಲ ಕೂಡ ಈಗ ಶುರು ಮಾಡಿದ್ದಾರೆ. 800ರಲ್ಲಿ, ಕೊಳಗಂಡಲ್ಲಿ, ಚೀಲೂರು, ಈ ರೀತಿ ಸುಮಾರು ಒಂದು 10-15 ಕಡೆ ಈಗಾಗಲೇ ನಮ್ಮ ತಾಲೂಕಿನಲ್ಲೇ ಈಗಾಗಲೇ ಶಾಲೆಗಳನ್ನ ಶುರು ಮಾಡುವಂತ ಕೆಲಸವನ್ನು ಈಗಾಗಲೇ ಅವರು ಪ್ರಾರಂಭವನ್ನ ಮಾಡಿದ್ದಾರೆ. 10 ಕೋಟಿಯಿಂದ 12 ಕೋಟಿ ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ನಿಮ್ಮ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್, ಅದು ಪ್ರೈವೇಟ್ ಸ್ಕೂಲ್ ಅಲ್ಲ, ಗೌರ್ಮೆಂಟ್ ಸ್ಕೂಲ್ ಅನ್ನ ನಾವು ಆ ರೀತಿ ಪರಿವರ್ತನೆ ಮಾಡ್ತಾ ಇದ್ದೀನಿ. ಅವ್ರ ಹೆಸರು ಇಟ್ಕೊಳ್ಳಿ ಅಂತ. ಅದು ನೀವೇ ನಡೆಸೋದು, ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಇರ್ತದೆ. ಆಮೇಲೆ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇರ್ತದಲ್ಲ, ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್, ಈಗ ನಿಮ್ಮದೇ ಕೆಲವು ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ, ಅವರು ಒಂದೊಂದು ಸ್ಕೂಲ್ ಅವರು ಒಂದೊಂದು ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು. ಈಗ ನಮ್ಮ ದೊಡ್ಡಹಳ್ಳಿಯಲ್ಲಿ ನನ್ನ ಮಗಳಿಗೆ ಹೇಳಿದ್ವಿ, ನೀನು ಅಡಾಪ್ಟ್ ಮಾಡ್ಕೋ ಸ್ಕೂಲ್ನ ಅಂತ ಹೇಳಿದ್ದೀನಿ. ನಮ್ಮ 3 ಸ್ಕೂಲ್ನ 2 ಸ್ಕೂಲ್ ಯಾರು ನೋಡಿದ್ವಿ ನಾವು. ಸೊ ಆ ಟೀಚರ್ಸ್ ಶಾರ್ಟೇಜ್ ಇದೆ ಅಂದ್ರೆ ನಮ್ಮ ಸ್ಕೂಲಿಂದ ಟೀಚರ್ ಕೊಟ್ಬಿಟ್ಟು ನಾನು ಅದು ಸಂಬಳ ಕೊಡುವಂತ 10,000-12,000 ರೂಪಾಯಿಗೆ ನಿಮಗೆಲ್ಲ ಜಾಸ್ತಿ ಮಾಡೋದು ಬಿಡಿ, ಬೇರೆ ವಿಚಾರ. ಬೇರೆಯವ್ರಿಗೆಲ್ಲ ಸ್ವಲ್ಪ ಕೊಡಬೇಕು, ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀನಿ. ಇದನ್ನ ಇಡೀ ಸ್ಟೇಟ್ ಅಲ್ಲೇ ಇದನ್ನ ರಿಪ್ಲಿಕೇಟ್ ಮಾಡಬೇಕು ಅಂತ ನಾನು ಮಾಡಿದ್ದೀನಿ. ಯಾಕೆಂದ್ರೆ ಎಲ್ಲಿ ಕೊರತೆ ಇದೆ, ಈಗ ಟ್ರಸ್ಟ್ ನಡೆಸ್ತಾ ಇದ್ದಾರೆ, ಅಸೋಸಿಯೇಷನ್ ಇದೆ, ಯಾರು ವ್ಯಾಪಾರ ಇತ್ತಲ್ಲ, ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಅಂತ ಇನ್ಸ್ಟಿಟ್ಯೂಷನ್ ಕಟ್ಟಿರೋದೇ ಹೊತ್ತು ಅವ್ರೇನ್ ನಾನು ವ್ಯಾಪಾರಕ್ಕೆ ಬಿಸ್ನೆಸ್ ಆಟಿಟ್ಯೂಡ್ಗೆ ಅಂತಲ್ಲ. ಅದಕ್ಕೆ ನಾನು ಹಿಂದೆವರೆಗೆ ಕೆಲವು ಸಹಾಯ ಮಾಡಿದ್ದೀನಿ. ಆರ್ಟಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅನೇಕ ತೀರ್ಮಾನವನ್ನು ತೆಗೆದುಕೊಂಡು ನಾನು ಸಹಾಯವನ್ನು ಮಾಡಿದ್ದೀನಿ. ಆಗ ನಾನು ಅದಕ್ಕೆ ಅವ್ರಿಗೆಲ್ಲ ಒಂದು ಮಾತು ಹೇಳಿದೆ, ನೀವೆಲ್ಲ ಇದಕ್ಕೆ ರೆಡಿ ಆಗಬೇಕು ಅನ್ನೋದು ಕೂಡ ನಾನು ಅವ್ರಿಗೆ ಹೇಳಿದ್ದೆ. ಸೊ ಅದಕ್ಕೆ ಅವರು ಕೂಡ ಮಾನಸಿಕವಾಗಿ ಅವರು ಕೂಡ ರೆಡಿ ಆಗಿದ್ದಾರೆ. ಈಗ ಬನವಾಸಿ, ಹೊಸದುರ್ಗ, ಯಂಚವಾಡಿ, ಕನಕಪುರದ ಪಕ್ಕದಲ್ಲಿ ಇವೆಲ್ಲ ಕೂಡ ಇನ್ನ ಕೆಲವೆಲ್ಲ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಅದರಿಂದ ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಆ ಕಾಂಪಿಟೇಷನ್ಗೆ ನೀವೆಲ್ಲ ಕೂಡ ನೀವು ತಯಾರಾಗಬೇಕು, ಮಾನಸಿಕವಾಗಿ ತರಬೇಕು. ನಾನೆಲ್ಲೋ ಟೀಚರು, ನಾನು ಹೇಳಿದೆಲ್ಲ ಮುಂದುವರಿದು ಹೇಳಿದ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.